ಹನುಮಂತನು ನಿಷ್ಠೆ, ಶಕ್ತಿ, ವಿನಯ ಮತ್ತು ನಿಸ್ವಾರ್ಥ ಸೇವೆಗೆ ಜಗತ್ತಿಗೆ ಆದರ್ಶಪ್ರಾಯ. ಯಾವುದೇ ಅಪೇಕ್ಷೆ ಇಲ್ಲದೆ ಶ್ರೀರಾಮನ ಸೇವೆ ಮಾಡಿದ ಹನುಮನ ಭಕ್ತಿ ಪ್ರತಿಯೊಬ್ಬ ಜೀವನಕ್ಕೂ ಮಾರ್ಗದರ್ಶನವಾಗಬೇಕು ಎಂಬ ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಸ್ವಾಮೀಜಿ ನುಡಿದರು. ಮುಂಡರ್ಗಿ ಪಟ್ಟಣದ ಹೆಸರೂರು ರಸ್ತೆಯಲ್ಲಿರುವ ಭೀಮಾಂಬಿಕಾ ನಗರದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ನೂತನ ಗೋಪುರಕ್ಕೆ ಶನಿವಾರ ಜರುಗಿದ ಕಳಸಾರೋಹಣ ನೆರವೇರಿಸಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಈ ಕಾಲೋನಿಯ ಭಕ್ತಾದಿಗಳು ಒಗ್ಗೂಡಿ ಭಕ್ತಿಭಾವದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಗೋಪುರ ನಿರ್ಮಿಸಿ ಕಳಸಾರೋಹಣ ನೆರವೇರಿಸುವುದು ಶ್ಲಾಘನೀಯ ಕಾರ್ಯ ಎಂದು ಸ್ವಾಮೀಜಿ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ ಕಳಸದ ಮೆರವಣಿಗೆ ಜರುಗಿತು. ನಂತರ ಕಳಸ ಸ್ಥಾಪನೆ ಹಾಗೂ ವಿಶೇಷ ಅಭಿಷೇಕ ಪೂಜಾ ಕೈಂಕರ್ಯಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು. ಕಾರ್ಯಕ್ರಮದಲ್ಲಿ ಗೋಪುರಕ್ಕೆ ಕಳಸವನ್ನು ನೀಡಿದ ಜಗದೀಶ್ ಸಂಗಟ್ಟಗಿ ದಂಪತಿಗಳು ಹಾಗೂ ಸಹೋದರರಿಗೆ ಶ್ರೀಗಳು ಸನ್ಮಾನಿಸಿ ಆಶೀರ್ವದಿಸಿದರು. ಭೀಮಾಂಬಿಕಾ ನಗರದ ಭಕ್ತರಿಗೆ ಶ್ರೀಗಳಿಗೆ ಗುರುವಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸೇರಿದಂತೆ ಅನೇಕ ಗಣ್ಯರು ಮಾನ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಭಕ್ತರಿಗೆ ಅನ್ನಸಂತರ್ಪಣೆ ಜರುಗಿತು. ಮುಂಡರ್ಗಿ ಪಟ್ಟಣದ ಹೆಸರೂರು ರಸ್ತೆಯಲ್ಲಿರುವ ಭೀಮಾಂಬಿಕಾ ನಗರದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ನೂತನ ಗೋಪುರಕ್ಕೆ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮೀಜಿಯವರ ಕಳಸಾರೋಹಣ ನೆರವೇರಿಸಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ವರದಿ ಅರ್ಜುನ್ ಹೊಸಮನಿ, NKS TV4 ಮುಂಡರ್ಗಿ. ಬರ್ಸಕತ್ತಾರ